ಹಾಯ್ ಫ್ರೆಂಡ್ಸ್, ಲಾಕ್ ಸ್ವಾಗತ. ನಾವು ಹೇಳ್ತಾ ಇರೋದು ಮಹಾರಾಷ್ಟ್ರ ಮರಾಠಿಯರ ಆರಾಧ್ಯ ದೇವತೆ ತುಳಜಾಪುರದ ತುಳಜಾ ಭವಾನಿ ದೇವಿ. ಆ ದೇವಿ ಹೇಗೆ ನೆಲೆಸಿದಳು ಹೇಗಂತ ಮಹಾರಾಷ್ಟ್ರ ಆರಾಧ್ಯ ದೇವಿ ಛತ್ರಪತಿ ಶಿವಾಜಿ ಆರಾಧ್ಯ ದೇವಿ. ಛತ್ರಪತಿ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗಬೇಕಾದರೆ ಆ ದೇವಿಯನ್ನು ಯುದ್ಧ ಗೆಲ್ಲುತ್ತೇನೆಂದು ಕೇಳಿಕಾಸಿ ಹೋಗುತ್ತಿದ್ದರಂತ. ಪುರಾಣದಲ್ಲಿ ಹೇಳುತ್ತಾರೆ. ಸ್ಥಳ ಪುರಾಣದ ಪ್ರಕಾರ ಅನುಭೂತಿ ಎಂಬ ಭಕ್ತಳು ಇದ್ದಳು. ಅನುಭೂತಿ ತನ್ನ ಮಗುವಿನ ರಕ್ಷಣೆಗೋಸ್ಕರ ಪಾರ್ವತಿ ದೇವಿಯನ್ನು ತಪಸ್ಸನ್ನು ಮಾಡುತ್ತಿದ್ದಳು. ಪಾರ್ವತಿ ದೇವಿಗೋಸ್ಕರ ತಪಸ್ಸನ್ನು ಮಾಡುತ್ತಿರುವಾಗ ಕೂಕೂರ ಎಂಬ ರಾಕ್ಷಸನು ತಪಸ್ಸಿಗೆ ಭಾರಿ ಕಿರುಕುಳ ಕೊಡ್ತಿದ್ದನು. ಭಾರಿ ಶೋಷಣೆಯನ್ನು ಕೊಡುತ್ತಿದ್ದನು. ಹಾಗೆ ತಪಸ್ಸು ಮಾಡುತ್ತಾ ಪಾರ್ವತಿ ಭಗವತಿಯು ಆ ತಪಸ್ಸಿಗೆ ಸ್ಪಂದಿಸಿ ಕಾಸಿ ದುರ್ಗೆಯ ರೂಪದಲ್ಲಿ ಅವತಾರವನ್ನು ತಾಳಿ ಪಾರ್ವತಿ ದೇವಿಯು ಕೂಕುರೆ ಎಂಬ ರಾಕ್ಷಸನ್ನು ಸಂಹಾರ ಮಾಡಿದಳು. ಅನುಭೂತಿಯು ಒಂದು ವರವನ್ನು ಕೇಳುತ್ತಾಳೆ. ದೇವಿಯು ಇಲ್ಲೇ ನೆಲೆಸಬೇಕೆಂದು. ಆ ದೇವು ಇಲ್ಲೇ ನೆಲೆಸಬೇಕೆಂದು ಕೇಳಿದ ಪ್ರಕಾರ ಅಲ್ಲಿಯೇ ನೆಲೆಸುತ್ತಾಳೆ. ದುರ್ಗಾದೇವಿಯೇ ಬಾಲಘಾಟ್ ಎಂಬ ಬೆಟ್ಟದ ಪ್ರದೇಶದಲ್ಲಿ ನೆಲೆಸಿದ್ದ ಪ್ರಕಾರ ಆದ್ದರಿಂದ ತುಳಜಾ ಭವಾನಿಯಾಗಿ ನೆಲೆಸುತ್ತಾಳೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ದುರ್ಗಾದೇವಿಯ ಸ್ವರೂಪಳಾಗಿರ್ತಾಳೆ ತುಳಜಾ ಭವಾನಿಯು. ಮಹಾರಾಷ್ಟ್ರ ಆರಾಧ್ಯ ದೇವತೆಯಾಗಿ ಇವತ್ತಿಗೂ ತುಳಜಾಪುರದಲ್ಲಿ ಬೇಡದ ವರಗಳಿಗೆ ಭಕ್ತರ ಕೇಳಿದ ವರಗಳನ್ನು ವರದಾನವಾಗಿ ನೆಲೆಸುತ್ತಾಳೆ ಆ ದೇವಿಯು. ಇವತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಬಡವರನ್ನು ಬೆಳೆಸಿ. ಜೈ ಹಿಂದ್.